ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋದು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಕಾಲೇಜ್ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅರೈಲ್ ಹ್ಯಾಲೆಟ್ಸ್ ಚಾಪ್ಟರ್ ಮೇಲೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ಸ್ ಎ ಪಾರ್ಟ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಲಿ ಇದೇ ಸಿಲೆಬಸ್ ಇದೆ. ಇವತ್ತು ಅರೈಲ್ ಹ್ಯಾಲೆಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಬೆನ್ಝೈನ್ ಮೆಕ್ಯಾನಿಸಮ್ ಬಗ್ಗೆ ಇವತ್ತು ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಬೆನ್ಝೈನ್ ಮೆಕ್ಯಾನಿಸಮ್ ನಿಮ್ಗೆ ಗೊತ್ತು. ಅರೈಲ್ ಈಗ ಆಲ್ರೆಡಿ ಆಲ್ಕೈಲ್ ಹ್ಯಾಲೆಟ್ಸ್ದು ನಾನು ಅದ್ರದ್ದು ರಿಯಾಕ್ಟಿವಿಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಅರೈಲ್ ಹ್ಯಾಲೆಟ್ಸು ರಿಯಾಕ್ಟಿವಿಟಿ ನಾವು ಮಾಡಬೇಕು ಇನ್ ಕಂಪ್ಯಾರಿಸನ್ ವಿತ್ ಆಲ್ಕೈಲ್ ಹ್ಯಾಲೆಟ್. ಹಾಗಾಗಿ ನಾನು ಇವತ್ತಿನ ಎಪಿಸೋಡಲ್ಲಿ ಬೆನ್ಝೈನ್ ಮೆಕ್ಯಾನಿಸಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಇನ್ ಕಂಪ್ಯಾರಿಸನ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್ ಈಸಿಲಿ ಅಂಡರ್ಗೋ ಐದರ್ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿಯಾಗಿ ಆಗುತ್ತೆ. ಅದೇ ಹ್ಯಾಲೈಡನ್ನೇ ವಿತ್ ರೆಸ್ಪೆಕ್ಟ್ ಟು ಅರೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿದ್ದರೆ, ಡೈರೆಕ್ಟ್ಲಿ ಬೆನ್ಝೀನ್ ರಿಂಗ್ಗೆ ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವು ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಅಗೇನ್ ಆರೋಮ್ಯಾಟಿಕ್ ಹ್ಯಾಲೈಡ್ಸಲ್ಲಿ ಎರಡು ಥರ ಹ್ಯಾಲೈಡ್ ಇದೆ. ಒಂದಕ್ಕೆ ಅರೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ, ಇನ್ ವಿಚ್ ದ ಹ್ಯಾಲಜನ್ ಆಟಮ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆನ್ಝೀನ್ ನ್ಯೂಕ್ಲಿಯಸ್ ಆಯಿತು ಅಂದರೆ ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಥ್ರೂ ಸೈಡ್ ಚೈನ್ ಆದರೆ ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಆದರೆ ನಾವೀಗ ಬೆನ್ಝೈನ್ ಮೆಕ್ಯಾನಿಸಮ್ ಬರುವಂಥದ್ದು ಓನ್ಲಿ ಇನ್ ಕೇಸ್ ಆಫ್ ಅರೈಲ್ ಹ್ಯಾಲೈಡ್ಸ್. ಸೊ ಆಲ್ಕೈಲ್ ಹ್ಯಾಲೈಡ್ಸು ಮತ್ತು ಅರೈಲ್ ಹ್ಯಾಲೈಡ್ಸು ರಿಯಾಕ್ಟಿವಿಟಿ ಕನ್ಸಿಡರ್ ಮಾಡಿದ್ರೆ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತೊಗೊಂಡ್ರೆ ಆಲ್ಕೈಲ್ ಹ್ಯಾಲೈಡ್ಸ್ ಇಮಿಡಿಯೇಟ್ಲಿ ರೆಡಿಲಿದೆ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ ಅರೈಲ್ ಹ್ಯಾಲೈಡ್ಸ್ ದೇ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೀವು ಕೇಳ್ಬೋದು ಯಾಕಾಗುತ್ತೆ ಯಾಕಾಗಲ್ಲ ಅಂತ. ಸೊ ಎರಡು ಕೇಳಲು ಏನಾಗ್ತಿದೆ, CCX ಬಾಂಡೇ ಇದೆ. ಸಿ ಮತ್ತು ಎಕ್ಸ್ ಮಧ್ಯದಲ್ಲಿ ಕಾರ್ಬನ್ ಮೇಲೆ ಏನಾಗಿದೆ, ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಹ್ಯಾಲಜನ್ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಇದೆ. ದಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದಿ ಹೈಬ್ರಿಡೈಸೇಷನ್. ಅಥವಾ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇದೆಯಾ, ಅದ್ರ ಮೇಲೆ ನಾವೇನು ಮಾಡಬೇಕಾಗತ್ತೆ, ರಿಯಾಕ್ಟಿವಿಟಿನ ಹೇಳಬೇಕಾಗತ್ತೆ. ಸೊ ನೀವೇನಾದರೂ ಆಲ್ಕೈಲ್ ಹ್ಯಾಲೈಡ್ಸ್ನ ತೊಗೊಂಡ್ರೆ ಸಿ ಮತ್ತು ಹೆಕ್ಸ್ ಮಧ್ಯ sp3 ಹೈಬ್ರಿಡೈಸ್ಡ್ ಸಿಂಗಲ್ ಬಾಂಡ್ ಇದೆ, sp3 ಹೈಬ್ರಿಡೈಸ್ಡ್ ಇದೆ. ನಿಮಗೆ ಗೊತ್ತು, ಸಿಂಗಲ್ ಬಾಂಡ್ ಇದ್ದಾಗ ಬಾಂಡ್ ಲೆಂತ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಡಬಲ್ ಬಾಂಡ್ ಇದ್ದಾಗ ಬಾಂಡ್ ಲೆಂತು ಕಡಿಮೆ ಇರುತ್ತೆ. ವೇರಾಸ್ ಇನ್ ದಿ ಕೇಸ್ ಆಫ್ ದಿ ಅರೈಲ್ ಹ್ಯಾಲೈಡ್ ಸಿ ಮತ್ತು ಎಕ್ಸ್ ಮಧ್ಯೆ ಇರುವಂಥದ್ದು sp2 ಹೈಬ್ರಿಡೈಸ್ಡ್ ಆಗಿದೆ. ಹಾಗಾಗಿ ಬಾಂಡ್ ಲೆಂತ್ ಶಾರ್ಟ್ ಆಗುತ್ತೆ. ಆಸ್ ದ ಬಾಂಡ್ ಲೆಂತ್ ಶಾರ್ಟ್ ಆಗ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಟು ಕ್ಲೀವ್ CX ಬಾಂಡ್ ಇದೆಯಲ್ಲ, ಇನ್ ಕೇಸ್ ಆಫ್ ಅರೈಲ್ ಹ್ಯಾಲೈಡ್ಸ್ ಇಟ್ ಈಸ್ ಡಿಫಿಕಲ್ಟ್. Therefore, it cannot be easily, that X group cannot be easily replaced either by the OH group or by NH2 group or CN group, either by reacting with aqueous NaOH or ethanoic ammonia or KCN. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ಜೊತೆಗೆ ತೊಗೊಂಡು ಇದನ್ನು ಹಾಕಿದ್ರೆ, NaOH ಹಾಕಿದ್ರೆ ಇಮಿಡಿಯೇಟ್ಲಿ ನನಗೆ ಏನಾಗುತ್ತೆ, ಎಕ್ಸ್ ಏನಿದೆಯಲ್ಲ ಈಸಿಯಾಗಿ OH ಇಂದ ರಿಪ್ಲೇಸ್ ಆಗುತ್ತೆ. ಯಾವಾಗ, ಇಫ್ ಇಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ಸ್. ಅದೇ ಅರೈಲ್ ಹ್ಯಾಲೈಡ್ಸ್ ಆದರೆ ಆ ರೀತಿಯಾಗಿ ಅದು ಸ್ಪ್ಲಿಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಇಟ್ ಸೆಲ್ಫ್ ಇನ್ ಎ ರೆಸೊನೆನ್ಸ್. ಹಾಗಾಗಿ ಅರೈಲ್ ಹ್ಯಾಲೈಡ್ಸು ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಆಲ್ಕೈಲ್ ಹ್ಯಾಲೈಡ್ಸು ಫಾಸ್ಟಾಗಿ ಆಗುತ್ತೆ. ಆದರೆ ಈಗ ಅರೈಲ್ ಹ್ಯಾಲೈಡ್ಸ್ ಮೇಲೆ ನಾನು ರೀಪ್ಲೇಸ್ ಮಾಡಲೇಬೇಕು ಅಂತಂದರೆ ಹೇಗೆ ಮಾಡೋದು? ಫಾರ್ ಎಕ್ಸಾಂಪಲ್, ಈಗ ಕ್ಲೋರೋಬೆನ್ಸಿನ್ ತೊಗೊಂಡಿದ್ದೀನಿ. ಕ್ಲೋರೋಬೆನ್ಸಿನ್ ನಾನು ಅನಿಲಿನ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕು? ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಆಗಲ್ಲ? ಬಿಕಾಸ್ ದಟ್ CL ಇರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ದಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ n ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್. ಹೈಯರ್ ದಿ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್, ಅವಾಗ ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಕ್ಲೋರಿನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆದಾಗ ಬಾಂಡ್ ಲೆಂತ್ ಏನಾಗುತ್ತೆ, ಚಿಕ್ಕದಾಗತ್ತೆ. ಬಾಂಡ್ ಲೆಂತ್ ಚಿಕ್ಕದಾದಾಗ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಹಾಗಾಗಿ CCl ಬಾಂಡು ಈಸಿಯಾಗಿ ಕ್ಲೀವ್ ಮಾಡೋಕ್ಕಾಗಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ದಿ ಹೈಬ್ರಿಡೈಸೇಷನ್. ವೆರಾಸ್ ಇನ್ ದಿ ಕೇಸ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ ಹೇಗಿದೆ ಅಂದರೆ sp3 ಮತ್ತು P ಅಥವಾ ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತಾ ಇದೆ. ಯಾವಾಗ ಅರೈಲ್ ಹ್ಯಾಲೈಡ್ಸ್ ಅಲ್ಲಾದರೆ. ಆದರೆ ಇಲ್ಲಾದರೆ CCl ಬಾಂಡ್ ಇನ್ ದಿ ಕೇಸ್ ಆಫ್ ಅರೈಲ್ ಹ್ಯಾಲೈಡ್ಸ್ ಆದರೆ sp2P ಆಗುತ್ತೆ. ಅದು ಒಂದು ಕಡೆಗೆ sp3 ಆಗುತ್ತೆ, ಸಿಂಗಲ್ ಬಾಂಡ್ ಇದ್ದರೆ sp3
ಡಬಲ್ ಬಾಂಡ್ ಇದ್ರೆ sp2 ಆಗುತ್ತೆ. sp2 ಆದ್ರೆ ಏನಾಗುತ್ತೆ, ಶಾರ್ಟ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ದೇರ್ಫೋರ್ ಕ್ಲೋರೋಬೆನ್ಸಿನ್ ಡು ನಾಟ್ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವೆರಿ ರೆಡಿ ಆಗಲ್ಲ. ಫೋರ್ಸಿಬಲಿ ಮಾಡಬೇಕು ಅಂದರೆ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ಐ ಕ್ಯಾನ್ ಕನ್ವರ್ಟ್. ಅದನ್ನ ಏನು ಮಾಡಬೇಕಾಗತ್ತೆ, ನಾನು ಡ್ರಾಸ್ಟಿಕ್ ಕಂಡೀಷನಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಯೂಸಿಂಗ್ ಎ ಸ್ಟ್ರಾಂಗ್ ಬೇಸ್ ಲೈಕ್ ಸೋಡಿಯಂ amide or potassium amide in liquid ammonia by heating around 40 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತಾರೆ. ಇಷ್ಟೆಲ್ಲ ಕಂಡೀಷನ್ ಡ್ರಾಸ್ಟಿಕ್ ಕಂಡೀಷನ್ ಯೂಸ್ ಮಾಡಿದ್ರೆ ಅವಾಗ ಏನು ಮಾಡ್ಬೋದು, ನಾನು ಈಸಿಯಾಗಿ ರೀಪ್ಲೇಸ್ನ ಮಾಡ್ಬೋದು. ಸೊ ಆ ರೀಪ್ಲೇಸ್ ಆಗೋದಕ್ಕೆ ಒಂದು ಸ್ಪೆಷಲ್ ಮೆಕ್ಯಾನಿಸಮಿಂದ ಆಗುತ್ತೆ. ಆ ಮೆಕ್ಯಾನಿಸಮಲ್ಲಿ ನನಗೆ ಸ್ಪೆಷಲ್ ಇಂಟರ್ಮೀಡಿಯೇಟ್ ಬರುತ್ತೆ. ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ ಅಂದರೆ ದ ರಿಯಾಕ್ಷನ್ ದಟ್ ಗೋಯಿಂಗ್ ಟು ಪ್ರೊಸೀಡ್ ಥ್ರೂ ಬೆನ್ಸೈನ್ ಮೆಕ್ಯಾನಿಸಮ್. ಆ ಬೆನ್ಸೈನ್ ಅನ್ನೋದು ಇಟ್ಸ್ ಅನ್ ಇಂಟರ್ಮೀಡಿಯೇಟ್ ಯು ಆರ್ ಗೋಯಿಂಗ್ ಟು ಗೆಟ್. ಹೇಗೆ ನೀವು SN1 SN2ನಲ್ಲಿ ಹೇಗೆ ನಿಮಗೆ ಇಂಟರ್ಮೀಡಿಯೇಟ್ಸ್ ಬಂತಲ್ಲ, SN1 ಕಾರ್ಬೋಕೇಟಿಯಾನ್ ಬಂತು, SN2 ಒಂದು ಟ್ರಾನ್ಸಿಷನ್ ಸ್ಟೇಟ್ ಬಂತು. ಅಟ್ಯಾಚ್ ಅಂಡ್ ಡಿಟ್ಯಾಚ್ಮೆಂಟ್ ಆಫ್ ದಿ ಬೋತ್ ದ ನ್ಯೂಕ್ಲಿಯೋಫೈಲ್ಸ್ ಟೇಕ್ಸ್ ಪ್ಲೇಸ್ ಇನ್ ಎ ಸೇಮ್ ಡೈರೆಕ್ಟ್ ಇನ್ ಎ ಅಟ್ ದಿ ಸೇಮ್ ಟೈಮ್ ಅಂಥದ್ದು, ಅದು ನಿಮಗೆ ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ SN2ನಲ್ಲಿ. ಆದರೆ ಈಗ ಅರೈಲ್ ಹ್ಯಾಲೈಡ್ಸ್ನ ಅಂಡರ್ ವೆರಿ ಡ್ರಾಸ್ಟಿಕ್ ಕಂಡೀಷನಲ್ಲಿ ನೀವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀನಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅನಿಲಿನ್ ನಿಮಗೆ ಬರುತ್ತೆ. ಸೊ ಅಲ್ಲಿ ಬರೋವಂಥ ಇಂಟರ್ಮೀಡಿಯೇಟ್ ಯಾವುದಿದೆಯಲ್ಲ ಅದಕ್ಕೆ ಬೆನ್ಸೈನ್ ಅಂತ ಹೇಳ್ತಾರೆ. ಬೆನ್ಝೀನ್ ಅಲ್ಲ, ಬೆನ್ಸೈನ್. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, BNZYNE, ಬೆನ್ಸೈನ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಬೆನ್ಸಿನ್ ರಿಂಗೇ ಇರುತ್ತೆ. ಎನಿ ಒನ್ ಆಫ್ ದಿ ಬಾಂಡಲ್ಲಿ sp2 ಹೈಬ್ರಿಡೈಸ್ ಬಾಂಡ್ಲಿರೋದು ಅದೇನಾಗುತ್ತೆ sp ಹೈಬ್ರಿಡೈಸ್ ಆಗಿಬಿಡುತ್ತೆ. ಒಂದು ಬಾಂಡು ಟ್ರಿಪಲ್ ಬಾಂಡ್ ಇರುತ್ತೆ. ಅದಕ್ಕೆ ನಾವು ಅಂಥ ಇಂಟರ್ಮೀಡಿಯೇಟ್ಗೆ ನಾವು ಏನಂತ ಕರಿತೀವಿ, ಬೆನ್ಸೈನ್ ಅಂತ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತು, ಇಂಟರ್ಮೀಡಿಯೇಟ್ಸ್ ಅಂದರೆ ಅವ್ರದ್ದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ಇಮಿಡಿಯೇಟ್ಲಿ ದೇ ಗೋಯಿಂಗ್ ಟು ರಿಯಾಕ್ಟ್, ದೇ ಗೋಯಿಂಗ್ ಟು ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಸಮ್ ಅದರ್ ಫಾರ್ಮ್. ಬೇರೆ ಫಾರ್ಮ್ಗೆ ತಮ್ಮಷ್ಟಕ್ಕೆ ತಾವೇ ಅವು ಕನ್ವರ್ಟ್ ಆಗಿಬಿಡುತ್ತೆ. ಈ ಬೆನ್ಸೈನ್ಗೆ ನಾವು ಡಿಹೈಡ್ರೋಜನ್ ಬೆನ್ಝೀನ್ ಅಂತಲೂ ಕರಿತೀವಿ. ಯಾಕೆ ಅಂತಂದರೆ 2 ಹೈಡ್ರೋಜನ್ನು ಕಡಿಮೆ ಆಗಿ ನಿಮ್ಗೆ ಏನಾಗಿರುತ್ತೆ, ಬೆನ್ಸೈನ್ ಫಾರ್ಮೇಷನ್ನು ಆಗ್ತಾ ಇದೆ. ಸೊ ಇದು ಮೆಕ್ಯಾನಿಸಮ್ ಹೇಗಾಗುತ್ತೆ ನಾನು ಹೇಳ್ತಾ ಇದ್ದೀನಿ. ಕ್ಲೋರೋಬೆನ್ಸಿನ್ ಏನು ಮಾಡ್ತಾ ಇದ್ದೀನಿ, ನಾನೀಗ ಅನಿಲೀನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಬರೋವಂಥ ಇಂಟರ್ಮೀಡಿಯೇಟ್ ಯಾವುದು ಅಂದರೆ ಬೆನ್ಸೈನ್ ಅಂತ ಹೇಳ್ತಾ ಇದ್ದೀನಿ. ಈ ಮೆಕ್ಯಾನಿಸಮ್ಗೆ ನಾನು ಬೆನ್ಸೈನ್ ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. ಇದು ಹೇಗಾಗತ್ತೆ, ಎಲಿಮಿನೇಷನ್ ಅಡಿಷನ್ ಮೆಕ್ಯಾನಿಸಮ್ ಆಗುತ್ತೆ. ಈ ರಿಯಾಕ್ಷನ್ ಮೆಕ್ಯಾನಿಸಮು 3 ಸ್ಟೆಪ್ಪಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ಕಾರ್ಬನಯಾನ್. ಕ್ಲೋರಿನ್ ಏನಿದೆಯಲ್ಲ, ಕ್ಲೋರೋಬೆನ್ಸಿನ್ ಮೇಲಿರುವಂಥದ್ದು ಕ್ಲೋರಿನು ಹೊರಗಡೆ ಬರುತ್ತೆ. ಅಬ್ಸ್ಟ್ರಕ್ಷನ್ ಆಫ್ ದಿ ಆರ್ಥೋ ಪ್ರೋಟಾನ್ ಆಫ್ ದಿ ಕ್ಲೋರೋಬೆನ್ಸಿನ್, ಫಾರ್ಮೇಷನ್ ಆಫ್ ಕಾರ್ಬನಯಾನ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಕ್ಲೋರಿನು ಹೊರಗಡೆ ಬರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಕಾರ್ಬನಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಕ್ಲೋರಿನ್ ಹೇಗೆ ಹೋಗುತ್ತೆ, ಇಟ್ ವಿಲ್ ಗೋ ಅವೇ ಆಸ್ Cl+ ಆಗಿ ಹೊರಗಡೆ ಹೋಗುತ್ತೆ. ಹಂಗಾಗಿ ಕಾರ್ಬನಯಾನ್ ಫಾರ್ಮೇಷನ್ ನಿಮ್ಗೆ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಆ ಕ್ಲೋರೈಡ್ ಅಯಾನ್ ಏನಿದೆಯಲ್ಲ ಅದು ಎಲಿಮಿನೇಟ್ ಆಗಿಬಿಡುತ್ತೆ. ಆವಾಗ ಬೆನ್ಸೈನ್ ಇಂಟರ್ಮೀಡಿಯೇಟ್ ಬರುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ಅಡಿಷನ್ ಆಫ್ NH2 ನ್ಯೂಕ್ಲಿಯೋಫೈಲ್, NH2 ಮೈನಸ್ ನ್ಯೂಕ್ಲಿಯೋಫೈಲು ಅಡಿಷನ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಬೆನ್ಸೈನ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮಗೆ ಏನಾಗ್ತಾ ಹೋಗುತ್ತೆ, ಈ ರಿಯಾಕ್ಷನ್ನು ಆಗ್ತಾ ಹೋಗುತ್ತೆ. ಸ್ಟೆಪ್ 1 ಅಬ್ಸ್ಟ್ರಕ್ಷನ್ ಆಫ್ ಆರ್ಥೋ ಪ್ರೋಟಾನ್ ಆಫ್ ದಿ ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನಲ್ಲಿ ಇರೋ ಅಂಥದ್ದು ಏನಾಗುತ್ತೆ, ಪ್ರೋಟಾನ್ ಏನಾಗುತ್ತೆ, ಪ್ರೋಟಾನ್ ಹೊರಗಡೆ ಬರುತ್ತೆ. ಈ ಪ್ರೋಟಾನ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಲೀವ್ ಇಟ್ಸ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ನ ಅದೇನು ಮಾಡುತ್ತೆ, ಹೊರಗಡೆ ಹೋಗ್ಬಿಡುತ್ತೆ NH3 ಆಗಿ. ಬಿಕಾಸ್ ನಾವು NH2ನಲ್ಲಿ ಲಿಕ್ವಿಡ್ NaNO2ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದೇನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಗುತ್ತೆ. ಸ್ಟ್ರಾಂಗ್ ಬೇಸ್ನ ತೊಗೊಳ್ತಾ ಇದ್ದೀವಿ. ಸೊ ಸಿನ್ಸ್ ಇಟ್ಸ್ ಎ ಸ್ಟ್ರಾಂಗ್ ಬೇಸ್, ಇದೇನು ಮಾಡುತ್ತೆ ಅಂತಂದರೆ ಈ Hನ ಕಿತ್ಕೊಳ್ಳುತ್ತೆ. H ಕಿತ್ಕೊಂಡು ಏನಾಯ್ತದು, NH3 ಆಗಿ ಹೋಯ್ತು. ಇದು NH3 ಆದಾಗ ಏನಾಯಿತು, ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಇಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಕಾರ್ಬನಯಾನ್ ಫಾರ್ಮೇಷನ್ ಆಗುತ್ತೆ. ಅಗೇನ್ ದಿಸ್ ಕಾರ್ಬನಯಾನ್ ಇಸ್ ಆಲ್ಸೋ ಹೈಲಿ ಅನ್ಸ್ಟೇಬಲ್. ಸೊ sp2 ಹೈಬ್ರಿಡೈಸ್ಡ್ ಆಗಿರೋಂಥ ಕಾರ್ಬನ್ಗೆ ಏನಾಗ್ತಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇದು ಫಸ್ಟ್ ಸ್ಟೆಪ್ ಆಗ್ತಾ ಇದೆ. ಐ ವಿಲ್ ಎಕ್ಸ್ಪ್ಲೈನ್ ಅಗೇನ್. ಈಗ ಏನಾಗ್ತಿದೆ ನಿಮಗೆ, ಅರೈಲ್ ಹ್ಯಾಲೈಡ್ಸ್ನ ತೊಗೊಂಡ್ರೆ ದೇ ಡು ನಾಟ್ ಈಸಿಲಿ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದೇ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓನ್ಲಿ ಅಂಡರ್ ವೆರಿ ಡ್ರಾಸ್ಟಿಕ್ ಕಂಡೀಷನ್. ಟೆಂಪ್ರೇಚರ್ ಜಾಸ್ತಿ ಇರಬೇಕು, ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ ಇರಬೇಕು ನಾವು. ಆವಾಗ ನಿಮಗೆ ಆ ಮೆಕ್ಯಾನಿಸಮು ಆ ರಿಯಾಕ್ಷನ್ನು ಆಗುತ್ತೆ. ಸೊ ಇಟ್ ಗೋಯಿಂಗ್ ಟು ಫಾಲೋ ದಟ್ ರಿಯಾಕ್ಷನ್ ಗೋಯಿಂಗ್ ಟು ಪ್ರೊಸೀಡ್ ಥ್ರೂ ಎ ಮೆಕ್ಯಾನಿಸಮ್. ದಟ್ ಮೆಕ್ಯಾನಿಸಮ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಬೆನ್ಸೈನ್ ಮೆಕ್ಯಾನಿಸಮ್.
So why it is called as a benzyne mechanism? Because you are going to get an intermediate. That intermediate we are going to call it as a benzyne intermediate ಅಂತ ಹೇಳ್ತೀವಿ. ಹಾಗಾಗಿ ಈ ರಿಯಾಕ್ಷನ್ಗೆ ನಾವು ಬೆನ್ಸೈನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರಾಂಗ್, ನಾನು ಐ ಹ್ಯಾವ್ ಟೇಕನ್ ವಿತ್ ರೆಸ್ಪೆಕ್ಟ್ ಟು ಕ್ಲೋರೋಬೆನ್ಸಿನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಸ್ಟ್ರಾಂಗ್ ಬೇಸ್ ಇದೆಯಲ್ಲ, ಆ ಸ್ಟ್ರಾಂಗ್ ಬೇಸ್ ಏನು ಮಾಡ್ತಾ ಇದೆ ಅಂದರೆ ಪ್ರೋಟಾನ್ನ ಕಿತ್ಕೊಳ್ಳುತ್ತೆ, ಪ್ರೋಟಾನ್ನ ಅಬ್ಸ್ಟ್ರಕ್ಷನ್ ಮಾಡ್ಕೊಳುತ್ತೆ, ಪ್ರೋಟಾನ ದರೋಡೆ ಮಾಡ್ಕೊಂಡು ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಡುತ್ತೆ. ಬಿಕಾಸ್ ಇಟ್ಸ್ ವೆರಿ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ H+ನ ಹೊರಗಡೆ ತಗೊಳುತ್ತೆ. H+ ಆಗಿ ಹೋದಾಗ ಇಟ್ ಗೋಯಿಂಗ್ ಟು ಫಾರ್ಮ್ ಅಮೋನಿಯಾ ಮಾಡುತ್ತೆ. ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆಗುತ್ತೆ, ಆ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಆಗುತ್ತೆ. ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಕಾರ್ಬನ್. ಅಗೇನ್ ದಿಸ್ ಇಸ್ ಆಲ್ಸೋ ಹೈಲಿ ರಿಯಾಕ್ಟಿವ್, ಇಮಿಡಿಯೇಟ್ಲಿ ರಿಯಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ಇಮಿಡಿಯೇಟ್ಲಿ ಇಟ್ ಗೋಂಟ್ ಇಂಟ್ರಾಕ್ಟ್ ವಿತ್ ಅದರ್ ಎಲೆಕ್ಟ್ರಾನ್ಸ್. ಪಕ್ಕದಲ್ಲಿರುವಂಥ ಕಾರ್ಬನ್ ಬಾಂಡಿಂದ ಎಲೆಕ್ಟ್ರಾನ್ನ ಕಿತ್ಕೊಳ್ಳೋಕೆ ಶುರು ಮಾಡುತ್ತೆ. ಕಿತ್ಕೊಂಡಾಗ ಏನಾಗುತ್ತೆ, Cl- ಹೊರಗಡೆ ಹೋಗುತ್ತೆ. ಅವಾಗ ಬರುತ್ತಲ್ಲ ಇಂಟರ್ಮೀಡಿಯೇಟು, ಆ ಇಂಟರ್ಮೀಡಿಯೇಟ್ಗೆ ನಾವೇನಂತ ಕರಿತೀವಿ, ಬೆನ್ಸೈನ್ ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ. ಕೆಲವು ಬುಕ್ಸಲ್ಲಿ ಇದನ್ನ 3 ಸ್ಟೆಪ್ ಮಾಡಿದರೆ, 2 ಸ್ಟೆಪ್ ಮಾಡಿದ್ದಾರೆ. ಫಸ್ಟ್ ಏನಾಗ್ತಾ ಇದೆ, ಎಲಿಮಿನೇಷನ್ ಆಫ್ ಕ್ಲೋರೈಡ್ ಆಗೋದನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಎಲಿಮಿನೇಷನ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಆಗುತ್ತೆ, if the halide departs along with its bonding electron, empty sp2 orbitals remains. The vacant sp2 hybrid orbitals overlap sideways with the adjacent sp2 hybrid orbital to give an additional bond between 2 carbon atoms. ನಿಮಗೆ ಗೊತ್ತು, ಯಾವುದೇ ಒಂದು ಅಡಿಷನಲ್ ಬಾಂಡ್ ಆಗಬೇಕು ಅಂದರೆ ಆಲ್ರೆಡಿ ಸಿಗ್ಮಾ ಬಾಂಡ್ ಇದ್ದಾಗ ಅದು ಪೈ ಬಾಂಡ್ ಫಾರ್ಮೇಷನ್ ಆಗಬೇಕು. ಇಲ್ಲೂ ಏನಾಗ್ತಾ ಇದೆ ಅಂದರೆ ಪೈ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. sp2 ಹೈಬ್ರಿಡ್ ಆರ್ಬಿಟಲ್ ಸೈಡ್ ವೇಸಲ್ಲಿ ಏನಾಗ್ತಾ ಇದೆ, ದೇ ಗೋಯಿಂಗ್ ಟು ಓವರ್ಲ್ಯಾಪ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಯಿತು, ಇನ್ವಾಲ್ವ್ ಆಯಿತು, ಇಲ್ಲಿ ಎಂಟಿ ಆಯಿತು. ಈ 2 ಎಲೆಕ್ಟ್ರಾನ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಮೈಗ್ರೇಟ್ ಬಿಟ್ವೀನ್ ದೀಸ್ 2 sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ನಲ್ಲಿ ಅವು ಇಂಟ್ರಾಕ್ಟ್ ಮಾಡ್ತವೆ. ದೇರ್ ಬೈ ಆರ್ ಗೋಯಿಂಗ್ ಟು ಫಾರ್ಮ್ ಎ ಬಾಂಡ್ ಬಿಟ್ವೀನ್ the carbon. Thereby you are going to get another new bond will come along with the original bond. Thereby you are going to have 3 bonds in that particular carbon bond. ಇದು ಹೈಲಿ ಅನ್ಸ್ಟೇಬಲ್. ಇಮಿಡಿಯೇಟ್ಲಿ ಏನಾಗುತ್ತೆ, ಅಲ್ಲೇ ನಮಗೆ NH2- ಇರುತ್ತೆ ನ್ಯೂಕ್ಲಿಯೋಫೈಲ್, ಅದು ಇಮಿಡಿಯೇಟ್ಲಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಅನಿಲೀನ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಟು ಗಿವ್ ಅನ್ ಅನಯಾನ್. That anion will going to lose chlorine to form benzene. That benzene is highly reactive. Immediately it reacts with a nucleophile, which is a strong base, to form aniline. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮ್ಮ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಹೇಳ್ದಂಗೆ ಈ ರಿಯಾಕ್ಷನ್ ಏನಾಗ್ತದೆ, ಇಟ್ ಗೋಯಿಂಗ್ ಟು ಪ್ರೊಸೀಡ್ ವೆರಿ ಫಾಸ್ಟ್. ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತಂದರೆ ಹಂಗಾಗ್ಬಿಡುತ್ತೆ. ಅದು ಬೆನ್ಸೈನ್ ನಿಜವಾಗೂ ಫಾರ್ಮೇಷನ್ ಆಗಿದೆಯಾ ಇಲ್ವಾ ಚೆಕ್ ಮಾಡೋದು ಹೇಗೆ ನಾವು, ಅದಕ್ಕೇನಂತ ಹೇಳ್ತೀವಿ ನಾವು ಅಂದರೆ ಟ್ರ್ಯಾಪಿಂಗ್ ಅಂತ ಹೇಳ್ತೀವಿ. ಬಂದಿರೋದಕ್ಕೆ ಏನು ಮಾಡ್ತೀವಿ, ಬೇರೆ ಯಾವುದೋ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ರಿಯಾಕ್ಟ್ ಮಾಡೋದು. ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಕ್ಕೆ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂತ ನೀವು ಕೇಳಿರ್ತೀರಾ. ಸೊ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಥರ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ಇದು ಅದು ನಿಜವಾಗೂ 3 ಟ್ರಿಪಲ್ ಬಾಂಡ್ ಇದೆಯಾ ಕಾರ್ಬನಲ್ಲಿ ಅಂತ ಚೆಕ್ ಮಾಡೋದಕ್ಕೆ ಎವಿಡೆನ್ಸ್ ಏನು, ಅದಕ್ಕೆ ಫಾರ್ಮೇಷನ್ ಆಗಿದೆ ಅನ್ನೋದಕ್ಕೆ ಏನು ಅಂತಂದರೆ ಅದಕ್ಕೆ ನಾವೇನು ಮಾಡ್ತೀನಿ, ಟ್ರ್ಯಾಪಿಂಗ್ ಅಂತ ಮಾಡ್ತೀನಿ. ಯೂಶಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಐದರ್ ಆಂಥ್ರಸೀನ್ ಆಗಿರ್ಬೋದು, ಇಲ್ಲ ಅಂದರೆ ಬ್ಯೂಟಾಡೈನ್ ಇರ್ಬೋದು, ಅದ್ರ ಜೊತೆಗೆ ಏನು ಮಾಡ್ತಾರೆ, ಅದನ್ನು ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಮಗೆ ಗೊತ್ತು, ವೆನೆವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಏನಾಗ್ತಾ ಇರುತ್ತೆ. ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಅಂದರೆ ಒಂದು ಡೈಫಿನ, ಅದರಲ್ಲಿ 2 ಡಬಲ್ ಬಾಂಡ್ ಇರುತ್ತೆ. ದೇರ್ ವಿಲ್ ಬಿ ಎ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಟು ಫಾರ್ಮ್ ಎ ಸೈಕ್ಲಿಕ್ ಮಾಲಿಕ್ಯೂಲ್. ಸೊ ಇಲ್ಲೂ ಏನಾಗುತ್ತೆ, ದೇ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ಮಾಲಿಕ್ಯೂಲ್. ಹಿಯರ್ ಐ ಹ್ಯಾವ್ ಟೇಕನ್ ಆಂಥ್ರಸೀನ್. ಯಾಕೆ ಇದೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂದರೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ದೇ ಹ್ಯಾವ್ ಟೋಲ್ಡ್ ದಿಸ್ ಓನ್ಲಿ. ಇದರಲ್ಲೆಲ್ಲ ನೀವು ಬ್ಯೂಟಾಡೈನು ತೊಗೋಬೋದು, ಇಲ್ಲ ಅಂತಂದರೆ ನೀವು ನ್ಯಾಫ್ಥಲೀನ್ ತೊಗೋಬೋದು, ಯಾವುದಾದ್ರು ತೊಗೋಬೋದು. ಯಾವುದರಲ್ಲಿ ಅನ್ಸ್ಯಾಚುರೇಷನ್ ಡಬಲ್ ಬಾಂಡ್ ಇರುತ್ತಲ್ಲ ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಆಗಬೇಕು. ಆ ಡೈಫಿನೈಲ್ ಆ್ಯಂಡ್ ಇನೈಲ್ ಆ್ಯಂಡ್ ಫಿನೈಲ್ ಅಂತ ಹೇಳ್ತೀವಿ, ಆ ಥರ ರಿಯಾಕ್ಷನ್ ಆಗಬೇಕು. ಅದು ಆಗ್ತಾ ಇದೆ ಇಲ್ಲಿ ಡೀಲ್ಸ್ ಆರ್ಡರ್ ರಿಯಾಕ್ಷನ್. ದಿಸ್ ಶೋಸ್ ದಟ್ ದೇರ್ ಇಸ್ ಎ ಟ್ರಿಪಲ್ ಬಾಂಡ್. ಈ ರಿಯಾಕ್ಷನ್ ಯಾಕಾಗುತ್ತೆ, ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಟ್ರೈಪಲೀನ್. ಯಾಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಅಲ್ಲಿ ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಆಗ್ತಾ ಇದೆ. ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಆಗಬೇಕು ಅಂದರೆ ಅಲ್ಲೊಂದು ಡಬಲ್ ಬಾಂಡ್ ಇರಲೇಬೇಕು. ದಿಸ್ ದ ವೇ ಐ ಕ್ಯಾನ್ ಟೆಸ್ಟ್ ಮೈಸೆಲ್ಫ್ ವೆದರ್ ದಟ್ ಇಂಟರ್ಮೀಡಿಯೇಟ್ ಹ್ಯಾಸ್ ಬೀನ್ ಫಾರ್ಮ್ಡ್ ಆರ್ ನಾಟ್ ಅಂತ ನಾನು ಚೆಕ್ ಮಾಡ್ಕೋಬೋದು. ಇದನ್ನು ಕೇಳ್ತಾರೆ, ವಾಟ್ ಆರ್ ದಿ ಎವಿಡೆನ್ಸಸ್ ಟು ಪ್ರೂವ್ ದಿ ಫಾರ್ಮೇಷನ್ ಆಫ್ ಐಸೀನ್ ಅಂತ. ಸೊ ನೀವು ಯಾವುದೋ ಒಂದು ಡೀಲ್ಸ್ ಆರ್ಡರ್ ರಿಯಾಕ್ಷನ್ ಮಾಡಿ
ಅಲಾಂಗ್ ವಿತ್ ಅ ಬೆನ್ಸೈನ್ ನೀವು ಸೈಕ್ಲಿಂಗ್ ಫಾರ್ಮೇಷನ್ ತೋರಿಸಿ ಅವ್ರಿಗೆ ಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.